ಬೆಂಗಳೂರಿನ ಲಗ್ಗೆರೆಯಲ್ಲಿ ಅತಿ ಕೆಟ್ಟ ರಾಜಕೀಯ. ಮಾಜಿ ಮಂತ್ರಿ ಮುನಿರತ್ನ ಫ್ಲೆಕ್ಸ್ಗೆ ಮಸಿ ಬಳಿದಿದ್ದಾರೆ. ಮುನಿರತ್ನ 420 ಎಂದು ಕಪ್ಪು ಬಣ್ಣದಲ್ಲಿ ಬರಹವನ್ನು ಬರೆಯಲಾಗಿದೆ. ಮಾಜಿ ಸಚಿವ ಮುನಿರತ್ನ ಫ್ಲೆಕ್ಸ್ ಹರಿದು ವಿಕೃತಿಯನ್ನ ಮೆರೆಯಲಾಗಿರತಕ್ಕಂತಹದ್ದು. ಆರ್ಆರ್ ನಗರದ ಶಾಸಕರ ವಿರುದ್ಧ ಆರ್ಆರ್ ನಗರ ಶಾಸಕ ಮುನಿರತ್ನ 420 ಎಂದು ಕಪ್ಪು ಬಣ್ಣದಲ್ಲಿ ಬರಹ ಬರೆದ ಫ್ಲೆಕ್ಸ್ ಒಂದು ಪತ್ತೆಯಾಗಿದೆ. ಸೊ ಇದು ಮಾಜಿ ಮಂತ್ರಿ ಮುನಿರತ್ನ ಫ್ಲೆಕ್ಸ್ಗೆ ಮಸಿ ಬಳೆದಂತಹ ಘಟನೆ. ಇದು ಮಾಜಿ ಮಂತ್ರಿ ಮುನಿರತ್ನ ಫ್ಲೆಕ್ಸ್ಗೆ ಮಸಿ ಬಳಿಯಲಾಗಿದೆ. ಬೆಂಗಳೂರಿನ ಲಗ್ಗೆರೆಯಲ್ಲಿ ಅತಿ ಕೆಟ್ಟ ರಾಜಕೀಯ. ಮಾಜಿ ಮಂತ್ರಿ ಮುನಿರತ್ನ ಫ್ಲೆಕ್ಸ್ಗೆ ಮಸಿ ಬಳಿಯಲಾಗಿದೆ. ಮುನಿರತ್ನ 420 ಎಂದು ಕಪ್ಪು ಬಣ್ಣದಲ್ಲಿ ಬರಹಗಳು ಕೂಡ ಪತ್ತೆಯಾಗಿರುವಂತಹದ್ದು. ಮಾಜಿ ಸಚಿವ ಮುನಿರತ್ನ ಫ್ಲೆಕ್ಸ್ ಹರಿದು ವಿಕೃತಿಯನ್ನ ಮೆರೆಯಲಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಆರ್ಆರ್ ನಗರದ ಶಾಸಕ ಅಥವಾ ಮಾಜಿ ಸಚಿವ ಮುನಿರತ್ನರ ಫ್ಲೆಕ್ಸ್ಗೆ ಮಸಿ ಬಳಿಯಲಾಯಿತು, ಜೊತೆಗೆ 420 ಮುನಿರತ್ನ ಎಂದು ಕೂಡ ಕಪ್ಪು ಬಣ್ಣದಲ್ಲಿ ಬರಹಗಳು ಅಲ್ಲಿ ಪತ್ತೆಯಾಗಿದೆ. ಈ ಹಿಂದೆ ಆರ್ಆರ್ ನಗರದ ಶಾಸಕ ಮುನಿರತ್ನ ಪಕ್ಷದ ಕಾರ್ಯಕ್ರಮಕ್ಕೆ ಅಥವಾ ಕಾರ್ಯಕರ್ತರ ಮನೆಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊಟ್ಟೆಯನ್ನು ಎಸೆಯಲಾಯಿತು. ಮೊಟ್ಟೆ ದಾಳಿ ನಡೆಸಿದ್ರು. ಆ ಮೊಟ್ಟೆಯಲ್ಲೂ ಕೂಡ ಆಸಿಡ್ ಲೇಪಿತ ಮೊಟ್ಟೆ ನನ್ನ ಮೇಲೆ ರಾಜಕೀಯ ಷಡ್ಯಂತ್ರದ ಭಾಗವಾಗಿ ದಾಳಿ ಮಾಡಲಾಗಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಅದಾದ ನಂತರ ಮೊಟ್ಟೆ ದಾಳಿಯ ನಂತರ ಮತ್ತೊಂದು ದಾಳಿ. ಇದು ಅವರ ಫ್ಲೆಕ್ಸಿಗೆ ಮಸಿ ಬಳಿಯುವಂತಹ ಒಂದು ದೃಶ್ಯ ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರ ಫ್ಲೆಕ್ಸಿಗೆ ಮಸಿ ಬಳಿದಿದ್ದಾರೆ. ಜೊತೆಗೆ ಅಲ್ಲಿ ಕಪ್ಪು ಶಾಯಿಯಿಂದ 420 ಮುನಿರತ್ನ ಎಂದು ಬರೆಯಲಾಗಿದೆ. ಹಾಗಾದರೆ ಏನಿದು ರಾಜಕೀಯ ಮರ್ಮ? ಇದರ ಹಿಂದಿರತಕ್ಕಂಥ ಉದ್ದೇಶ ಏನು? ಇದು ಕುಸುಮ ಹನುಮಂತರಾಯಪ್ಪ ಹೇಳಿ ಮಾಡಿಸಿದ್ರ ಅಥವಾ ಲಗ್ಗೆರೆ ನಾರಾಯಣ ಸ್ವಾಮಿ ಕಡೆಯವರೇನಾದ್ರೂ ಮಾಡಿದ್ರ? ಸಂದೇಹ ಪಡೋದು ಅಪರಾಧ ಅಲ್ಲ. ಎಕ್ಸ್ ಕಾರ್ಪೊರೇಟರ್ ಸಿದ್ದೇಗೌಡ ಬೆಂಬಲಿಗರೇನಾದ್ರೂ ಮಾಡಿದ್ರ ಅಥವಾ ಕುಡುಕರು ಅಮಲಿನಲ್ಲಿ ಮಾಡಿದ ಕೆಲಸನ? ನಾನಾ ತರಹದ ಸಂಶಯಗಳು ಮೂಡ್ತಾ ಇದೆ. ಅಥವಾ ಲಗ್ಗೆರೆ ಅಭಿವೃದ್ಧಿ ಮಾಡಿಲ್ಲ ಎಂಬ ಸಿಟ್ಟಲ್ಲಿ ನಾಗರಿಕರೇ ಮಾಡಿದ್ರ? ಲಗ್ಗೆರೆ ರಾಜಕೀಯದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದವರು ಇದನ್ನು ಕೂಡ ಮಾಡದೇ ಇರ್ತಾರಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗಿದೆ. ಹೀಗೆ ಸಾಕ್ತಾ ಇದೆ ಚರ್ಚೆ. ಇದು ರಾಜಕೀಯ ಎದುರಾಳಿಗಳ ಕೃತ್ಯ ಎಂದು ಮುನಿರತ್ನ ಬೆಂಬಲಿಗರು ಆರೋಪ ಮಾಡ್ತಾ ಇದ್ದಾರೆ. ಇದು ಕುಸುಮ ಹನುಮಂತರಾಯಪ್ಪ ಏನಾದ್ರೂ ಮಾಡಿಸಿದ್ರ? ಆರ್ಆರ್ ನಗರದ ಶಾಸಕ ಮುನಿರತ್ನ ಅಜಾತ ಶತ್ರು ಏನೂ ಅಲ್ಲ. ಬಗಲಲ್ಲಿ ಸಾವಿರಾರು ಶತ್ರುಗಳಿದ್ರೆ ಎಡಬಗ್ಲಲ್ಲೂ ಅಷ್ಟೇ ಶತ್ರುಗಳಿರ್ತಾರೆ. ಸ್ನೇಹಕ್ಕಿಂತ ಹೆಚ್ಚು ಶತ್ರುಗಳನ್ನೇ ಗಿಟ್ಟಿಸಿಕೊಂಡಿರ್ತಕ್ಕಂಥ ಆರ್ಆರ್ ನಗರದ ಶಾಸಕ ಮುನಿರತ್ನರಿಗೆ ಯಾರು ಬೇಕಾದ್ರೂ ಮಾಡಿಸಿರಬಹುದು ಈ ಕೆಲಸನ. ಹೀಗಂತ ನಾವು ಹೇಳ್ತಾ ಇಲ್ಲ, ಜನ ಮಾತನಾಡ್ತಾ ಇದ್ದಾರೆ. ಲಗ್ಗೆರೆಯ ನಾಗರಿಕರು ಮಾಡಿರಬಹುದು. ಆರ್ಆರ್ ನಗರದ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಸ್ಪರ್ಧಿಯಾಗಿದ್ದಂತಹ ಕುಸುಮ ಡಿಕೆ ರವಿ ಅವರ ಧರ್ಮಪತ್ನಿ, ದಿವಂಗತ ರವಿ ಅವರ ಧರ್ಮಪತ್ನಿ ಕುಸುಮ ಬೆಂಬಲಿಗರೇನಾದ್ರೂ ಮಾಡಿರ್ತಾರಾ? ಮಾತಿಗೂ ಡಿಕೆ ಬ್ರದರ್ಸ್ಗಳನ್ನ ಆರೋಪ ಮಾಡ್ತಾ ಇದ್ದಂತಹ ಮುನಿರತ್ನ ಈಗಲೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಈಗಲೂ ಅವರು ಹೇಳಬಹುದು ಇದನ್ನ ಮಾಡಿಸಿದ್ದು ಡಿಕೆ ಬ್ರದರ್ಸ್ ಅಂತ. ಅವರ ಪೋಸ್ಟರ್ ಮೇಲೆ ಕಪ್ಪು ಮಸಿಯನ್ನ ಬಳಿಯಲಾಗುತ್ತೆ. ಅವರ ಹೆಸರು ಇದ್ದ ಜಾಗದ ಬಗಲಲ್ಲಿ 420 ಮುನಿರತ್ನ ಎಂದು ಬರೆಯಲಾಗುತ್ತೆ. ಅತ್ಯಂತ ವಿಕೃತ. ಸಿದ್ಧಾಂತವನ್ನ ಸೈದ್ಧಾಂತಿಕವಾಗಿ ಎದುರಿಸಬೇಕು. ರಾಜಕೀಯವನ್ನ ರಾಜಕೀಯ ಸೈದ್ಧಾಂತಿಕವಾಗಿ ಎದುರಿಸಬೇಕು. ಈ ತರಹದ ಶಿಖಂಡಿ ಯುದ್ಧದ ಮಾರ್ಗಗಳನ್ನು ಅನುಸರಿಸಬಾರದು. ಇದು ಮುನಿರತ್ನ ಬೆಂಬಲಿಗರ ಆರೋಪ ಮತ್ತು ಆಕ್ರೋಶ. ಮುನಿರತ್ನರ ಫ್ಲೆಕ್ಸ್ ಮೇಲೆ ಕಪ್ಪು ಮಸಿಯನ್ನ ಬಳೆಯಲಾಗಿದೆ. ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂಡಿದೆ. ಕುಸುಮ ಹನುಮಂತರಾಯಪ್ಪ ಹೇಳಿ ಏನಾದ್ರೂ ಮಾಡಿಸಿದ್ರಾ? ಲಗ್ಗೆರೆ ನಾರಾಯಣ ಸ್ವಾಮಿ ಕಡೆಯವರೇನಾದ್ರೂ ಮಾಡಿದ್ರಾ? ಎಕ್ಸ್ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಸಿದ್ದೇಗೌಡ ಬೆಂಬಲಿಗರೇನಾದ್ರೂ ಮಾಡಿದ್ರಾ? ಅಥವಾ ಕುಡುಕರು ಅಮಲ್ನಲ್ಲಿ ಮಾಡಕ್ಕೆ ಕೆಲಸ ಇಲ್ದಲ್ಲೇನಾದ್ರೂ ಈ ಕೆಲಸನ ಮಾಡಿದ್ರ? ಅಥವಾ ಲಗ್ಗೆರೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಸಿಟ್ಟಲ್ಲಿ ನಾಗರಿಕರೇನಾದ್ರೂ ಮಾಡಿದ ಕೃತ್ಯನ? ಲಗ್ಗೆರೆ ರಾಜಕೀಯದಲ್ಲಿ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆದವರು ಇದನ್ನು ಮಾಡದೇ ಇರ್ತಾರಾ? ಹೀಗೆ ಸಾಕ್ತಾ ಇದೆ ಚರ್ಚೆ. ಇದು ರಾಜಕೀಯ ಎದುರಾಳಿಗಳ ಕೃತ್ಯ ಅಂತಾರೆ ಮುನಿರತ್ನ. ಯಾವಾಗ ಮುನಿರತ್ನ
ಯಾವಾಗ ಮುನಿರತ್ನ ಜಾತಿ ನಿಂದನೆ ಪ್ರಕರಣದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಹೋದರು, ನ್ಯಾಯಾಂಗ ಬಂಧನಕ್ಕೊಳಗಾದರು, ಅದಾದ ನಂತರದ ದಿವಸಗಳಲ್ಲಿ ಒಂದೊಂದು ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ. ಒಂದು ಜಾತಿನಿಂದ ಅಟ್ರಾಸಿಟಿ ಕೇಸು, ಎರಡನೇದು ಅತ್ಯಾಚಾರ ಪ್ರಕರಣ ಅವರ ವಿರುದ್ಧ ದಾಖಲಾಯಿತು, ಅದು ವಿಚಾರಣೆಯ ಹಂತದಲ್ಲಿದೆ. ಇವೆಲ್ಲದರ ಬೆನ್ನಲ್ಲೇ ಅವರಿಗೆ ಮೊಟ್ಟೆ ದಾಳಿ ಆಯಿತು. ಕೋಳಿ ಮೊಟ್ಟೆಯಿಂದ ಆದಂತಹ ದಾಳಿಯನ್ನು ಆಸಿಡ್ ದಾಳಿ ಎಂದು ಬಿಂಬಿಸಲಾಯಿತು ಅಂತ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿಗರು ಹೇಳ್ತಾ ಇರುವಂತಹದ್ದು. ಒಂದು ಯಕಶ್ಚಿತ್ ಮೊಟ್ಟೆಯ ದಾಳಿಯನ್ನು ಆಸಿಡ್ ಮಿಶ್ರಿತ ಮೊಟ್ಟೆಯ ದಾಳಿ ಎಂದು ಬಿಂಬಿಸಲಾಗಿತ್ತು. ಅಲ್ಲಿನ ಕಾರ್ಯಕರ್ತರೇ ಮಾಡಿದಂತಹ ದಾಳಿ ಅದು. ಸೊ ಅದಾದ ನಂತರ ಈಗ ಮುನಿರತ್ನರ ವಿರುದ್ಧ ಮತ್ತೊಂದು ದಾಳಿ, ಆ ದಾಳಿ ಫ್ಲೆಕ್ಸ್ ದಾಳಿ ಅಂತಾನು ಹೇಳ್ಬೋದು. ಬಿಜೆಪಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಫ್ಲೆಕ್ಸ್ ಅನ್ನು ಹಾಕಲಾಗಿತ್ತು. ಮುನಿರತ್ನರ ಬೆಂಬಲಿಗರು ಸುಪ್ರಭಾತದಲ್ಲಿ ಎದ್ದು ನೋಡಿದವರಿಗೆ ಕಾಣ್ತಾ ಇರೋದು ಕಪ್ಪು ಮಸಿ. ಫ್ಲೆಕ್ಸ್ನಲ್ಲಿ ಮುನಿರತ್ನರ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಿಯಲಾಗಿದೆ. ಪೋಸ್ಟರ್ ಕೆಳಗಡೆ ಮುನಿರತ್ನರ ಹೆಸರಿನ ಪಕ್ಕದಲ್ಲಿ 420 ಎಂದು ಸ್ಪಷ್ಟವಾಗಿ ಕಪ್ಪು ಮಸಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಈಗ ಬಿಜೆಪಿ ಕಾರ್ಯಕರ್ತರನ್ನ ಆಕ್ರೋಶಕ್ಕೆ ಕಾರಣ ಮಾಡಿಕೊಟ್ಟಿದೆ. ಜೊತೆಗೆ ಮುನಿರತ್ನರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ನಾನಾ ತರಹದ ಸಂಶಯಗಳು, ನಾನಾ ತರಹದ ಸಂದೇಹಗಳನ್ನ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಹೊರಹಾಕ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.